ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗೆಳೆಯರೇ, ರಾಯರ ಕೃಪೆಗೆ ಪಾತ್ರರಾಗುವ ಜೀವಗಳೇ ಧನ್ಯ. ತನ್ನ ಬಳಿ ಬಂದಿರುವ ಭಕ್ತರನ್ನ ಹರಸದೆ ರಾಯರು ಯಾವತ್ತೂ ಸುಮ್ಮನೆ ಕಳಿಸೋಲ್ಲ. ಬಂದ ಭಕ್ತರ ಪೊರೆಯಲೆಂದೇ ಈ ಭೂಮಿಯ ಮೇಲೆ ಅವತರಿಸಿರುವ ರಾಯರು ತಮ್ಮ ಅನಂತ ಕೋಟಿ ಭಕ್ತ ಸಮೂಹದೊಟ್ಟಿಗೆ ಇಲ್ಲಿಯೇ ನೆಲೆಸಿಬಿಟ್ಟಿದ್ದಾರೆ. ಅವರ ಪವಾಡಗಳು ಒಂದೆರಡಲ್ಲ, ಅವರ ಲೀಲೆಗಳು ಒಂದೆರಡಲ್ಲ. ಅವರ ಪಾದಗಳಿಗೆ ಎರಗುವ ಭಕ್ತರ ಕಷ್ಟ ಪರಿಹಾರವಾಗದೆ ಉಳಿದ ಉದಾಹರಣೆಗಳೇ ಇಲ್ಲ. ಬನ್ನಿ, ಅವರ ಆ ಅನನ್ಯ ಲೀಲೆಗಳನ್ನ ಕೇಳಿ ಪುನೀತರಾಗೋಣ. ಗೆಳೆಯರೇ, ಒಂದೂರಿನಲ್ಲಿ ಒಬ್ಬ ಧನಿಕ ವ್ಯಾಪಾರಿ ಇದ್ದ. ಮುತ್ತು, ರತ್ನ, ವಜ್ರ, ಹವಳಗಳು, ಎಣಿಸಲು ಆಗದಷ್ಟು ಆಭರಣಗಳು, ಸ್ವರ್ಣ ಮುದ್ರಿಕೆಗಳಿಂದ ಸಂಪದ್ಭರಿತನಾಗಿದ್ದ ಆ ವ್ಯಾಪಾರಿಗೆ ಕುಬೇರನ ನೇರ ಕೃಪಾ ಕಟಾಕ್ಷವಿತ್ತೇನೋ ಎನ್ನುವಷ್ಟು ಧನ ಸಂಪತ್ತು ಆತನಲ್ಲಿತ್ತು. ಎಷ್ಟು ತಿಂದರೂ ಸವೆಸಲಾಗದಷ್ಟು ಸಂಪತ್ತು, ಸುಂದರ ಪತ್ನಿ, ಸಂತಾನ ಭಾಗ್ಯ ಎಲ್ಲವೂ ಇದ್ದರೂ ಆತನ ಜೀವನದಲ್ಲಿ ಇದ್ದ ಒಂದೇ ಒಂದು ಕೊರಗು ಆ ವ್ಯಾಪಾರಿಯನ್ನ ಯಾವಾಗಲೂ ಕಾಡುತ್ತಾ ಇತ್ತು. ಅದೇನೆಂದರೆ, ತನಗಿದ್ದ ಆ ಒಬ್ಬನೇ ಒಬ್ಬ ಮಗ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾನಲ್ಲ ಎಂಬುದು. ಆ ದೇವರು ತನಗೆ ಎಲ್ಲವನ್ನು ಕೊಟ್ಟರೂ ತನ್ನ ಮಗನ ಮುದ್ದಾದ ಮಾತುಗಳನ್ನ ಕೇಳುವ ಭಾಗ್ಯವನ್ನ ಕರುಣಿಸಲಿಲ್ಲ. ಆತ ಹುಟ್ಟುಮೂಕನಾಗಿದ್ದ. ಅಷ್ಟೇ ಅಲ್ಲ, ಎಲ್ಲರಂತೆ ನಡೆದಾಡುತ್ತಾ ಆಟವಾಡುತ್ತಾ ನಲಿದಾಡಲು ಆಗದಿರುವಂತೆ ಆತನ ಕಾಲುಗಳ ಸ್ವಾಧೀನತೆಯನ್ನೇ ಆ ದೇವರು ಕಿತ್ತುಕೊಂಡು ಬಿಟ್ಟಿದ್ದಾನಲ್ಲ ಎಂಬ ಕೊರಗು ಆ ಧನವಂತ ವ್ಯಾಪಾರಿಯನ್ನ ಸದಾ ಕಾಡುತ್ತಿತ್ತು. ತನ್ನ ಮಗನ ಈ ಅಂಗವೈಫಲ್ಯವನ್ನ ಸರಿಪಡಿಸಲು ಆತ ತೋರಿಸದ ವೈದ್ಯರಿಲ್ಲ, ಕೈ ಮುಗಿಯದ ದೇವರು ಇಲ್ಲ ಎಂಬುವಷ್ಟು ತನ್ನ ಮಗನನ್ನ ಗುಣಪಡಿಸಲು ಹಣದ ಹೊಳೆಯನ್ನೇ ಹರಿಸಲೂ ಸಹ ಆ ವ್ಯಾಪಾರಿ ಸಿದ್ಧನಿದ್ದ. ಕೊನೆಗೂ ಎಷ್ಟೆಲ್ಲ ಕಡೆ ತೋರಿಸಿದರೂ ತನ್ನ ಮಗನ ಮಾತು ಭರಿಸಲು, ಅವನು ನಡೆದಾಡುವಂತೆ ಮಾಡಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ತನ್ನ ಜೀವನದಲ್ಲಿರುವ ಆ ಒಂದು ಕೊರಗು ಆತನನ್ನ ತುಂಬಾ ನಿರಾಶನನ್ನಾಗಿಯೂ ಹಾಗೂ ಹತಾಶನನ್ನಾಗಿಯೂ ಮಾಡಿತ್ತು. ಅದ್ಯಾಗೋ ಕೊನೆಗೆ ಆ ಧನಿಕ ವ್ಯಾಪಾರಿ ಒಂದು ಬಗೆಯ ವಿಶೇಷ ಸೆಳೆತಕ್ಕೆ ಒಳಗಾದವನಂತೆ ಮಂತ್ರಾಲಯದ ರಾಯರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು ತನ್ನ ಆ ಕೊರಗಿನ ಪರಿಹಾರಕ್ಕಾಗಿ ಅಂದಿನಿಂದ ರಾಯರ ಮೊರೆ ಹೋಗತೊಡಗಿದ. ದಿನ ಕಳೆದವು, ವರ್ಷಗಳು ಉರುಳಿದವು. ಆದರೂ ತನ್ನ ಮಗನ ಆ ಅಂಗವೈಫಲ್ಯ ನಿವಾರಣೆ ಆಗಲೇ ಇಲ್ಲ. ಆದರೂ ಸಹಿತ ಅದ್ಯಾಕೋ ಆ ಧನಿಕ ವ್ಯಾಪಾರಿ ರಾಯರ ಮೇಲಿನ ನಂಬಿಕೆ ಕಳೆದುಕೊಳ್ಳದೆ ಅನವರತ ಅವರನ್ನ ಭಜಿಸುತ್ತಾ ತನ್ನ ಕೊರಗನ್ನ ಪರಿಹರಿಸುವಂತೆ ಬೇಡಿಕೊಳ್ಳುತ್ತಿದ್ದ. ತನ್ನ ಮಗನಿಗೆ ಬಾಲ್ಯ ಕಳೆದು ಆತ ಮದುವೆ ಪ್ರಾಯಕ್ಕೆ ಬಂದರೂ ಅವನ ಅಂಗವಿಕಲತೆ ನಿವಾರಣೆ ಆಗದಿದ್ದುದು ಆತನನ್ನ ಬಹಳ ದುಃಖಿತನನ್ನಾಗಿಸಿತ್ತು. ಅವನು ಹೀಗೆಯೇ ಉಳಿದು ಬಿಟ್ಟರೆ ಆತನನ್ನ ಯಾರು ತಾನೇ ಮದುವೆಯಾದರು ಎಂಬೆಲ್ಲ ಚಿಂತೆಗಳು ಅದರೊಟ್ಟಿಗೆ ಶುರುವಾಗತೊಡಗಿದವು. ಹೀಗಿರುವಾಗ ಒಂದು ರಾತ್ರಿ ಆ ವ್ಯಾಪಾರಿ ಮಲಗಿರುವಾಗ ಆತನ ಕನಸಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಪ್ರಕಟರಾದರು. ಬರುವ ಗುರುವಾರದಂದು ನೀನು ನನ್ನ ಸನ್ನಿಧಿಗೆ ಬಾ. ಬರುವಾಗ ನಿನ್ನ ಮಗನನ್ನೂ ಕರೆದುಕೊಂಡು ಜೊತೆಗೆ ಸಹಸ್ರ ಸ್ವರ್ಣ ಮುದ್ರಿಕೆ ಇರುವ ಕೇಸರಿ ಚೀಲವನ್ನ ಗಂಟು ಕಟ್ಟಿ ತೆಗೆದುಕೊಂಡು ಬಾ. ಆದರೆ ನೆನಪಿರಲಿ, ಹಾಗೆ ತಂದಿರುವ ಆ ಸಹಸ್ರ ಸ್ವರ್ಣ ಮುದ್ರಿಕೆಗಳಿರುವ ಕೇಸರಿ ಚೀಲವನ್ನ ನನ್ನ ಸನ್ನಿಧಿಯ ಪ್ರಾಕಾರದಲ್ಲಿಟ್ಟು ನಿನ್ನ ಮಗನನ್ನು ಕೊಂಚ ದೂರದಲ್ಲಿ ಕುಳ್ಳಿರಿಸಿ ಅದನ್ನ ನೋಡಿಕೊಂಡಿರುವಂತೆ ಸೂಚಿಸಿ ನೀನು ಅಲ್ಲಿಂದ ನನ್ನ ದರ್ಶನಕ್ಕೆಂದು ಒಳನಡೆದು ಬಂದು ಬಿಡು ಎಂದು ರಾಯರು ಆ ವ್ಯಾಪಾರಿಯ ಕನಸಿನಲ್ಲಿ ಬಂದು ಅವನಿಗೆ ಸೂಚಿಸುತ್ತಾರೆ. ಗೆಳೆಯರೇ, ಇದು ಒಬ್ಬ ಭಕ್ತನ ಕೋರಿಕೆಯಾಗಿದ್ದರೆ ಇನ್ನೊಬ್ಬ ಭಕ್ತ ಅದೇ ಸಂದರ್ಭದಲ್ಲಿ ರಾಯರ ಬೆನ್ನಿಗೆ ಬಿದ್ದು ತನ್ನ ಕಷ್ಟಗಳನ್ನೂ ಪೊರೆಯುವಂತೆ ಬೇಡಿಕೊಂಡಿದ್ದ. ಮಂತ್ರಾಲಯಕ್ಕೆ ಹತ್ತಿರವೇ ಇದ್ದ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ತಂದೆ ಹಾಗೂ ಆತನ ಮಗಳು ವಾಸವಿದ್ದರು. ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಳು. ಆದರೆ ಆಕೆಯ ಮದುವೆ ಮಾಡಲು ಆ ಬಡವನ ಕೈಯಲ್ಲಿ ಪುಡಿಗಾಸೂ ಸಹ ಇಲ್ಲವಾಗಿತ್ತು. ದಿನವಿಡೀ ದುಡಿದು ಬಂದ ಹಣದಲ್ಲಿ ಹೊಟ್ಟೆ ಬಟ್ಟೆಗೆ ಆಗುವಷ್ಟು ಮಾತ್ರ ಆ ಬಡವನ ಗಳಿಕೆ ಇತ್ತು. ಇನ್ನು ತನಗಿರುವ ಒಬ್ಬಳೇ ಒಬ್ಬ ಮಗಳ ಮದುವೆ ಮಾಡುವುದು ತನ್ನೊಬ್ಬನ ಕೈಯಿಂದ ಸಾಧ್ಯವಾಗದ ಕೆಲಸ ಎಂದು ತಿಳಿದಿದ್ದ ಆ ಬಡವ ಹಲವು ವರ್ಷಗಳಿಂದ ರಾಯರ ಸೇವೆಯಲ್ಲಿ ನಿರತನಾಗಿದ್ದ. ಆತ ರಾಯರಲ್ಲಿ ಕೇಳಿಕೊಳ್ಳುತ್ತಿದ್ದುದು ಒಂದೇ ಒಂದು ವಿಷಯ.
ಹೇಗಾದರೂ ಮಾಡಿ ನನ್ನ ಮಗಳ ಮದುವೆಯನ್ನ ನೆರವೇರಿಸಿಕೊಡು ತಂದೆ, ನಾನು ನಿಮ್ಮಲ್ಲಿ ಮತ್ತಿನ್ನೇನನ್ನೂ ಬೇಡೆನು ಎಂದು ಪ್ರತಿದಿನ ರಾಯರಲ್ಲಿ ತನ್ನ ಮನವಿ ಇಡುತ್ತಿದ್ದ. ದಿನಗಳುರುಳಿದಂತೆ ತನ್ನ ಜೀವನದಲ್ಲಿ ಏನೂ ಬದಲಾವಣೆಗಳೇ ಕಾಣದಂತಾದಾಗ, ಎಲ್ಲಿಂದಲೂ ತನ್ನತ್ತ ಹಣದ ಹರಿವಿನ ಸುಳಿವು ತೋರದಾದಾಗ, ರಾಯರ ಬಳಿ ತನ್ನ ಮಗಳನ್ನೂ ಜೊತೆಗೆ ಕರೆದುಕೊಂಡು ಬಂದು ದೃಢ ಸಂಕಲ್ಪದಿಂದ ಹೇಳುತ್ತಾನೆ, ರಾಯರೇ, ನಾನು ಇಷ್ಟು ವರ್ಷದಿಂದ ನಿಮ್ಮನ್ನ ಬೇಡುತ್ತಿದ್ದೇನೆ, ನಿಮ್ಮನ್ನೇ ನಂಬಿದ್ದೇನೆ. ನನ್ನ ಮಗಳಿಗೆ ಮದುವೆ ವಯಸ್ಸು ಮಿಕ್ಕುತ್ತಾ ಬರುತ್ತಿದೆ. ಆದರೂ ನನ್ನ ಕಡು ಬಡತನದಿಂದಾಗಿ ಆಕೆಯ ಮದುವೆ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನಾನು ನಿಮ್ಮ ಭಕ್ತನಾದ್ದರಿಂದ ನಾಳೆಯ ಗುರುವಾರ ನಾನು ಮತ್ತು ನನ್ನ ಮಗಳು ಇಬ್ಬರು ನಿಮ್ಮ ಸನ್ನಿಧಿಗೆ ಬಂದು ನಿಮ್ಮ ದರ್ಶನ ಮಾಡಿ ಇಲ್ಲಿಂದ ನೇರವಾಗಿ ತುಂಗಭದ್ರಾ ನದಿಗೆ ಹಾರಿ ಪ್ರಾಣ ಬಿಡಲು ನಿರ್ಧರಿಸಿದ್ದೇವೆ. ದಯಮಾಡಿ ನಮ್ಮನ್ನ ಕ್ಷಮಿಸಿ ಎಂದು ರಾಯರಲ್ಲಿ ಹೇಳಿಕೊಂಡು ಆ ಬಡವ ತನ್ನ ಮನೆಗೆ ಹಿಂತಿರುಗಿದ. ಮನೆಗೆ ಬಂದು ಮಗಳಿಗೆ ನಾಳೆಯ ವಿಷಯ ತಿಳಿಸಿ ಕಣ್ಣೀರಿಟ್ಟು ಮನೆಯಲ್ಲಿದ್ದ ಅಂಬಲಿಯನ್ನ ತಂದೆ ಮಗಳಿಬ್ಬರು ಊಟ ಮಾಡಿ ಮಲಗಿಕೊಂಡರು. ಆಗ ಆ ಬಡವನ ಕನಸಿನಲ್ಲಿ ಅದೇ ರಾತ್ರಿ ರಾಯರು ಪ್ರಕಟರಾಗಿ ಹೇಳುತ್ತಾರೆ, ನಾಳೆ ನೀನು ಮತ್ತು ನಿನ್ನ ಮಗಳಿಬ್ಬರು ನನ್ನ ಸನ್ನಿಧಿಗೆ ಬಂದು ಹೊರಗಿರುವ ಪ್ರಾಕಾರದಲ್ಲಿ ಒಂದು ಕೇಸರಿ ಬಟ್ಟೆಯಿಂದ ಸುತ್ತಿ ಇಟ್ಟಿರುವ ವಸ್ತುವನ್ನ ನಿಮ್ಮೊಟ್ಟಿಗೆ ತೆಗೆದುಕೊಂಡು ತದನಂತರ ನನ್ನ ದರ್ಶನ ಪಡೆಯಿರಿ ಎಂದು ಆ ಬಡವರಿಗೆ ಸೂಚಿಸುತ್ತಾರೆ. ಅದೇ ಪ್ರಕಾರ ಮರುದಿನ ಬೆಳಕು ಹರಿದ ನಂತರ ಆ ಬಡವ ಹಿಂದಿನ ರಾತ್ರಿ ರಾಯರು ಸ್ವಪ್ನದಲ್ಲಿ ದರ್ಶನ ನೀಡಿ ಸೂಚಿಸಿದಂತೆ ತನ್ನ ಮಗಳನ್ನೂ ಕರೆದುಕೊಂಡು ರಾಯರ ಸನ್ನಿಧಿಯತ್ತ ನಡೆಯುತ್ತಾನೆ. ಇತ್ತ ಕಡೆ ಹಿಂದಿನ ರಾತ್ರಿ ಶ್ರೀಮಂತ ವ್ಯಾಪಾರಿಯ ಸ್ವಪ್ನದಲ್ಲಿ ಬಂದು ರಾಯರು ಸೂಚಿಸಿದಂತೆ ಆತನೂ ಸಹಿತ ಸ್ವರ್ಣ ಮುದ್ರಿಕೆಗಳಿರುವ ಕೇಸರಿ ಬಟ್ಟೆಯ ಗಂಟನ್ನ ತನ್ನ ಮಗನ ಪಕ್ಕದಲ್ಲಿಟ್ಟು ರಾಯರ ಸನ್ನಿಧಿಯ ಪ್ರಾಕಾರದಲ್ಲಿ ತನ್ನ ಮೂಕ ಹಾಗೂ ಕುಂಟನಾಗಿರುವ ಮಗನನ್ನ ಆ ಗಂಟಿನ ಪಕ್ಕದಲ್ಲಿ ಕುಳ್ಳಿರಿಸಿ ರಾಯರ ದರ್ಶನ ಪಡೆಯಲಿಕ್ಕೆ ತಾವೊಬ್ಬನೇ ಒಳ ನಡೆಯುತ್ತಾನೆ. ಅದೇ ಸಮಯಕ್ಕೆ ಬಡ ತಂದೆ ಹಾಗೂ ಮಗಳು ಸನ್ನಿಧಿಯ ಪ್ರಾಕಾರದ ಬಳಿ ಬಂದು ಅತ್ತಿತ್ತ ನೋಡುವಷ್ಟರಲ್ಲಿ ಕೇಸರಿ ಗಂಟೊಂದು ಅವರ ಕಣ್ಣಿಗೆ ಬೀಳುತ್ತದೆ. ರಾಯರು ಸ್ವಪ್ನದಲ್ಲಿ ಹೇಳಿದಂತೆ ಕೇಸರಿ ಬಣ್ಣದ ಗಂಟು ಅವರಿಬ್ಬರಿಗೂ ಕಂಡದ್ದರಿಂದಲೇ ಅದರೊಳಗೆ ಏನಿದೆ ಎಂಬುದು ತಿಳಿಯದಿದ್ದರೂ ತಂದೆ ಮಗಳಿಬ್ಬರು ಸಂತಸದಿಂದ ರಾಯರ ನೆನೆಯುತ್ತಾ ಭಕ್ತಿಯಿಂದ ಆ ಕೇಸರಿ ಗಂಟನ್ನ ಕೈಯಲ್ಲಿ ಎತ್ತಿಕೊಂಡು ದೇವಸ್ಥಾನದ ಒಳ ನಡೆಯುತ್ತಾರೆ. ತನ್ನ ಅಪ್ಪ ಇಟ್ಟಿದ್ದ ಗಂಟನ್ನ ಯಾರೋ ಎತ್ತಿಕೊಂಡು ಹೋಗುತ್ತಿದ್ದಾರಲ್ಲ ಎಂದು ಆತಂಕಗೊಂಡ ಆ ಶ್ರೀಮಂತ ವ್ಯಾಪಾರಿಯ ಮೂಕ ಮಗ ಜೋರಾಗಿ ಕಳ್ಳ ಕಳ್ಳ ಎಂದು ಕೂಗಲು ಶುರು ಮಾಡುತ್ತಾನೆ. ರಾಯರ ಕೃಪೆಯಿಂದ ತಾನು ಕುಂಟ ಅನ್ನೋದನ್ನ ಮರೆತಂತವನಾಗಿ ಕೇಸರಿ ಚೀಲದ ಗಂಟನ್ನ ಒಯ್ದವರನ್ನ ಹಿಡಿಯಬೇಕು ಎಂದು ತನಗರಿವಿಲ್ಲದೆಯೇ ಎದ್ದು ನಿಧಾನವಾಗಿ ಹೆಜ್ಜೆಗಳನ್ನ ಹಾಕುತ್ತಾ ಮುನ್ನಡೆಯಲು ಶುರು ಮಾಡುತ್ತಾನೆ. ಅಷ್ಟರಲ್ಲೇ ಸುತ್ತಮುತ್ತ ನೆರೆದಿದ್ದ ಜನ ಮೂಕನಾಗಿದ್ದರೂ ಮಾತನಾಡಲು ಶುರು ಮಾಡಿದ್ದ ಕುಂಟನಾಗಿ ಆ ಶ್ರೀಮಂತ ವ್ಯಾಪಾರಿಯ ಮಗನನ್ನ ಕಂಡು ಅಲ್ಲಿ ನಡೆದಿದ್ದ ರಾಯರ ಚಮತ್ಕಾರವನ್ನ ಕಂಡು ಹೌಹಾರಿ ಸುತ್ತಮುತ್ತಲಿರುವ ಎಲ್ಲ ಜನ ಅಲ್ಲಿ ಗುಂಪುಗೂಡಿ ಬಿಡುತ್ತಾರೆ. ಅದೇ ಸಮಯಕ್ಕೆ ಆ ಶ್ರೀಮಂತ ವ್ಯಾಪಾರಿ ದೇವಸ್ಥಾನದ ಒಳಗಿಂದ ಹೊರಬಂದು ತನ್ನ ಮಗನ ಅಂಗವಿಕಲತೆ ಸರಿ ಹೋದದ್ದನ್ನ ಕಂಡು ರಾಯರ ಕೃಪೆಗೆ ಮಂತ್ರ ಮುಗ್ಧನಾಗಿ ಭಕ್ತಿಯಿಂದ ಕಣ್ಣೀರಿಡಲು ಶುರು ಮಾಡುತ್ತಾನೆ. ತನ್ನ 18 ವರ್ಷಗಳ ಸತತ ಕೋರಿಕೆಯ ಫಲ ರಾಯರ ಮಹಿಮೆಯಿಂದ ಆ ದಿನ ಆತನಿಗೆ ದೊರಕಿರುತ್ತದೆ. ಅತ್ತ ಬಡ ತಂದೆ ಮತ್ತು ಆತನ ಮಗಳಿಬ್ಬರು ಆ ಗಂಟನ್ನ ಬಿಚ್ಚಿ ನೋಡುತ್ತಾರೆ. ಅದರಲ್ಲಿರುವ ಸಹಸ್ರ ಸ್ವರ್ಣ ಮುದ್ರಿಕೆಗಳನ್ನ ಕಂಡು ರಾಯರು ಮಾಡಿದ ಚಮತ್ಕಾರಕ್ಕೆ ಆನಂದ ಬಾಷ್ಪವನ್ನ ಸುರಿಸುತ್ತಾರೆ. ಎಂಥ ಅದ್ಭುತ ನೋಡಿ! ರಾಯರ ಕೃಪೆಯಿಂದಾಗಿ ಆ ಬಡವ ತನ್ನ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ಮಾಡಿ ಮುಗಿಸುತ್ತಾನೆ. ಇತ್ತ ಶ್ರೀಮಂತ ವ್ಯಾಪಾರಿಯ ಮಗ ತನ್ನ ಅಂಗವಿಕಲತೆಯಿಂದ ಸಂಪೂರ್ಣ ಗುಣಮುಖನಾಗಿ ನಿರರ್ಗಳವಾಗಿ ಮಾತನಾಡಲು ಹಾಗೂ ಓಡಾಡಲು ಶುರು ಮಾಡುತ್ತಾನೆ. ಗೆಳೆಯರೇ, ದೈವದ ಬೆಂಬಲ ನಮ್ಮ ಬೆನ್ನಿಗಿದ್ದರೆ ಜೀವನ ಧನ್ಯವಾಗದೇ ಇರದು. ಸಹಸ್ರ ಕಷ್ಟಗಳು ಎದುರಾದರೂ ಸಕಾಲದಲ್ಲಿಯೇ ಸರಿದು ಸುಖ ಶಾಂತಿ ಲಭಿಸದೇ ಇರದು ಎಂದು ಹೇಳುತ್ತಾ ರಾಯರನ್ನ ನೆನೆಯುತ್ತಾ ವಂದಿಸುತ್ತಾ ನಾನು ನಿರ್ಗಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.